ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೊರಟಿದ್ವಿ, ಖುಷಿಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯೂಶಲಿ ಏನಾದ್ರು ರಜಾ ಇರೋ ಟೈಮ್ನಲ್ಲಿ ಅಟ್ಲೀಸ್ಟ್ ಅವಳನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳುವಾಗ ಹೊರಗಡೆ ಕರ್ಕೊಂಡೇ ಹೋಗಲ್ಲ ಅವಳನ್ನ ಎಲ್ಲೂ ಜಾಸ್ತಿ. ನಾವು ಏನಂದ್ರೆ ಸ್ಕೂಲು, ಡೇ ಕೇರ್ ಅದು ಇದು ಅಂತ ನಾನು ಹೋಗೋದೇ ರೇರ್ ಅಲ್ವಾ. ಅದರಲ್ಲಿ ಇವತ್ತು ಹೋಗೋಣ ಅಂತ ಹೊರಟಿದ್ವಿ. ಇನ್ನು ರಕ್ಷಿತ್ ಕೂಡ ಅವನು ಹೊರಡ್ತಾ ಇದ್ದ. ಏನೆತ್ತ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಇವಾಗ ರಕ್ಷಿತ್ ಗಾಡಿ ತೆಗಿಯುವಾಗ ಇದನ್ನು ಇನ್ನು ನಮ್ಮ ಗಾಡಿ ಮೇಲೆ ಸೀಟ್ ಮೇಲೆ 2 ಬೆಕ್ಕುಗಳು ಕೂತ್ಕೊಂಡ್ಬಿಟ್ಟಿದ್ವು. ಖುಷಿಮಗೆ ಕ್ಯಾಟು ಡಾಗ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಕ್ಯಾಟ್ಗಳು ಏನಾರು ಬೆಕ್ಕಳು ಕಂಡುಬಿಟ್ರೆ ಮಾತ್ರ ಎಗ್ರಗಂಡು ಅಮ್ಮ ಅಂತ ಓಡೋಗ್ತಾಳೆ. ಮತ್ತು ನಾಯಿ ಕಂಡ್ರೆ ಸಾಕು ಅವಳಿಗೆ ಯಾವಾಗ್ಲೂ ಆಂಟಿ ಮನೇಲಿ ಇದೆಯಲ್ಲ ಸಿಗಿ ಅಂತ ಹೇಳ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ, ಅಷ್ಟಿಷ್ಟ. ಸೊ ಅದಾದಮೇಲೆ ಇವತ್ತು ಹೊರಗಡೆ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಊಟ ಮಾಡಬೇಕಾಯ್ತು. ಹೊಟ್ಟೆ ಹಸ್ವಾಗ್ತಾಯಿತ್ತು. ಸೋಮ್ ಬಂದು ವೆಜ್ಜು, ನಾನು ಬಂದು ನಾನ್ ವೆಜ್ಜು. ಮೊಟ್ಟೆನಾದ್ರು ತಿಂತಾಯಿದ್ರು. ಆಮೇಲೆ ಏನು ಹೇಳಿದ್ರು ನಿಖಿತಾ, ನಾನು ಇನ್ನು ಸಂಕ್ರಾಂತಿ ಹಬ್ಬ ಆಗೋವ್ರಿಗೂ ತಿನ್ನಲ್ಲ ನಿಖಿತಾ, ಎಗ್ ಬೇಡ ನನಗೆ, ಬರೀ ವೆಜ್ ಮಾತ್ರ ಸಾಕು ನನಗೆ ಅಂದರು. ಸರಿ, ಇವಾಗ ಇಲ್ಲಿ ನಾನ್ ವೆಜ್ ನನಗೆ ಖುಷಿಮಾಗೆ ನಾನ್ ವೆಜ್ ಬೇಕಾಯಿತು. ಎಲ್ಲೋಗೋಣ ಅಂತ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ನಾವು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ, ರತ್ನಾಸ್ ಕಿಚನ್ ಅಂತೆಲ್ಲ ಬರ್ತಾ ಇದೆ ಲಗ್ಗೇರಿ ಹತ್ರ ಇರೋವಂಥದ್ದು. ಆನ್ ದ ವೇ ಬರ್ತಾ ನನಗೆ ಆನ್ ದ ವೇ ರೋಡಲ್ಲೇ ಬರ್ತಾ ಇದು ನನಗೆ ನಿಯರ್ ಬೈ ಅಂತ ಅನ್ನಿಸ್ತು. ನನಗೆ ಸಿಕ್ಕೋದ್ರಿಂದ ಇಲ್ಲೇ ಹೋಗೋಣ ಅಂತ ಜ್ಞಾಪಿಸಿದ್ದು ನನಗೆ. ನಂಗೆ ಅದು ಜ್ಞಾಪಕ ಇಲ್ಲ. ನಾನು ಕೀರ್ತಿ ಯಾವಾಗಲೂ ಹೋಗೋಣ ನಿಖಿತಾ, ಕೀರ್ತಿ ಹೇಳ್ತಾರೆ ಯಾಕಂದ್ರೆ ಇಲ್ಲ ಅನ್ಲಿಮಿಟೆಡ್ 299 349 ಅನ್ಲಿಮಿಟೆಡ್ಡು ನಾನ್ ವೆಜ್ ಊಟ ಇದೆ, ಆದ್ದರಿಂದ ಹೋಗೋಣ ಅಂತ ಅನ್ಕೊತಾ ಇದ್ವಿ. ಸೊ ನಾನು ಹೋಗಿ ಕೆಲಸ ಮುಗಿಸ್ಕೊಡ್ಬೇಕು, ಆನ್ ದ ವೇನೇ ಇರಬೇಕಾದ್ರೆ ಇದೆಲ್ಲ ಇತ್ತಲ್ಲ. ಸೊ ಹೋಗಿ ಬರೋಣ ಒಂದ್ಸರಿ, ಅದು ಆಫರ್ ಇದೆಯಲ್ವೋ ಗೊತ್ತಿಲ್ಲ. ಬಂದಾದ್ಮೇಲೆ ಖುಷಿ ಆಯಿತು. ಅವ್ರು ನನ್ನ ಏನು ಕಂಡಿಡ್ದು, ನಿಖಿತವ್ರಲ್ವಾ, ಯೂಟ್ಯೂಬರ್ ಅಲ್ವಾ ನಮ್ಮ ದೊಡ್ಡಮ್ಮ, ನಿಮ್ಮ ವೀಡಿಯೋ ಎಲ್ಲ ನೋಡ್ತಾರೆ ಅಂತ ಹೇಳಿದ್ರು. ಸೊ ಸರಿ, ಬಿಲ್ಲು ಅದೆಲ್ಲ ಇದು ಮಾಡಿಕೊಂಡು ನಾನು 349 ಒಂದು ಕೊಂಬೋ ಅಂದರೆ ಅನ್ಲಿಮಿಟೆಡ್ ಫುಡ್ಡಿಂದ ತೊಗೊಂಡೆ. ಎಲ್ಲ ಲೈಟಾಗಿ ಟೇಸ್ಟ್ ಮಾಡಿದೆ. ಸಖತ್ತಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು ರತ್ನಾಸ್ ಕಿಚನ್ಗೆ. ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನಂತೂ. ಖುಷಿಮ ಏನು ತಿನ್ನೋಕ್ಕೋಲ್ಲ, ಬರೀ ಕಬಾಬನ್ನು ತಿಂದ್ಲು ಅಷ್ಟೇನೆ. ಮತ್ತು ಫಿಶ್ಶು ಇರುತ್ತೆ. ಹಾಗೆ ಸೋಮ್ಗೆ ಬಂದು ಅಲ್ಲಿ ವೆಜ್ ಅಂತಂದರೆ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಮತ್ತೆ ಇವಾಗ ಊಟ ಮಾಡಿಕೊಂಡು ಲಗೇರಿನಲ್ಲಿ, ಅದು ಮಾಮೂಲಿ ರಿಂಗ್ ರೋಡ್, ರಾಜ್ಕುಮಾರ್ ಸಮಾಧಿ ರೋಡ್ ಬರ್ತಲ್ಲ, ಸೊ ಅದೇ ರೋಡಲ್ಲೇ ಬರೋದು. ಸೊ ಸ್ವಲ್ಪ ನಮಗೆ ಸುತ್ತಾಕೊಂಡು ಬರೋ ಥರ ಅನ್ನಿಸ್ತು ಅಷ್ಟೇನೆ. ಯಾಕೆಂದರೆ ಅದು ಸರ್ವಿಸ್ ರೋಡ್ ಅಂತ ಇರುತ್ತೆ, ಹೈವೇ ಇರುತ್ತೆ ಆ ಥರ. ಅದು ಬಿಟ್ಟರೆ ಓಕೆ. ಇನ್ನು ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೊರಡ್ತಾ ಇದ್ದೀವಪ್ಪ ಅಂತಂದರೆ, ರಕ್ಷಿತ್ ಇವಾಗ ದೊಡ್ಡವಾಗ್ಬಿಟ್ಟ, 18 ವರ್ಷ ಆಗೋಯ್ತು. ಅವನ್ನ ಹೇಳ್ತಾ ಇದ್ದ, ಅಮ್ಮನ ಗಾಡಿ ಬೇಕು ಅಂತ ಹೇಳ್ತಾನೆ ಇದ್ದ. ನಾನು ಆಗಲೇ ಅವನು ಆಗಸ್ಟಿಂದ ಕೇಳ್ತಾ ಇರೋದು, ಮುಂದಾಕೊಂಡು ಬರ್ತಾನೇ ಇದ್ದೆ. ಸೊ ಲಾಸ್ಟ್ ಟೈಮ್ ನಾನು ಆಗಲೇ 2 ಸರಿ ಹೋಗಿ ನೋಡಿದ್ವಿ ನಾವು. ನಾನು ಬೇಡ ರಕ್ಷಿತ್, ಇವಾಗಲೇ ಸ್ವಲ್ಪ ಇರು, ಲೈಸೆನ್ಸ್ ಎಲ್ಲ ಬರಲಿ ನಿನಗೆ ಅಂತ. ಅವರಪ್ಪ ಕಂಪ್ಲೀಟಾಗಿ ನಿಂಗೆ ಲೈಸೆನ್ಸ್ ಬಂದಮೇಲೆ ನೀನು ತೊಗೋಬೇಕು ಅಂತ ಹೇಳಿಬಿಟ್ಟಿದ್ರು. ಆದ್ದರಿಂದ ಇವಾಗ ಬುಕ್ ಮಾಡೋಕ್ಕೆ ಅಂತ ಬಂದಿದ್ದಾನೆ. ಸೊ ಅವನು ಆ್ಯಕ್ಚುಲಿ ಬೇರೆ ಬೈಕ್ ನೋಡಿದ್ದ. ನನಗೆ ಇಲ್ಲ ರಾಯಲ್ ಎನ್ಫೀಲ್ಡಲ್ಲಿ ಇಲ್ಲ ಸೋಮ್ ತೊಗೋಬೇಕು, ಇಲ್ಲ ರಕ್ಷಿತ್ ತೊಗೋಬೇಕು ಅನ್ನೋದು ಆಸೆ ಇತ್ತು ನನಗೆ. ಸೊ ಬುಲೆಟ್ ಎಲ್ಲ ಬರುತ್ತಲ್ಲ, ಅದಿಷ್ಟ ಇರಲಿಲ್ಲ ನನಗೆ. ಸೊ ಇನ್ನೊಂದು ಗಾಡಿ ಇಷ್ಟ ಆಗಿತ್ತು ನನಗೆ. ಆಮೇಲೆ ಅವನು ನಾನು ಅದೇ ತೊಗೋತೀನಿ ಕಣಮ್ಮ ಅಂತ ಹೇಳ್ದ. ಸರಿ ತೊಗೊಳಪ್ಪ ಅಂತ ಹೇಳ್ಬಿಟ್ಟು ಇವಾಗ ಬುಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೋಮ್ದು ಕೂಡ ಸೈನ್ ಬೇಕಾಗಿತ್ತು, ಆದ್ದರಿಂದ ಸೈನ್ ಮಾಡಿ ನಾವು ಹೊರಡ್ತಾ ಇದ್ದೀವಿ. ಇವಾಗ ಗಾಡಿ ಬುಕ್ ಮಾಡಿ ಹೊರಟಿದ್ದೀವಿ. ಇವಾಗ ಇನ್ನೊಂದು ಕಡೆ ಕೆಲಸ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿದ್ರು ಸೋಮು. ಇವಾಗ ಸದಾಶಿವನಗರದಲ್ಲಿ ಇದ್ದೀವಿ, ಮೇಕ್ರಿ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಇಲ್ಲ, ಇಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇವತ್ತೇನೋ ಕರ್ನಾಟಕದ್ದು ಏನೋ ಕನ್ನಡ ರಾಜ್ಯ ರ್ಯಾಲಿಯಾ ಮಾಡ್ತವ್ರೆ ನೋಡಿ. ಇಲ್ಲೆಲ್ಲ ರಿಪೇರಿ ಸಿಕ್ಕಾಪಟ್ಟೆ. ಹಿಂದೆ ಕೂತ್ಕೊಳ್ಳ ಮಲ್ಕೊಬಿಟ್ಟಿತ್ತು ನಮ್ಮ ಕೂಸು. ಕುತ್ಕೊಂಡ್ಬಿಟ್ಲಾ? ಇಲ್ಲ ನನ್ನ ಹಂಗಂತೀರಾ? ಅಪ್ಪ ಕ್ಯಾಲೆಂಡರ್ ತೊಗೊಂಡ್ರಿ ಒಂದು ಕುತ್ಕೊಂಡು ನೋಡೋಕ್ಕೆ ಅಂತ. ಅಂದಿಸ್ಬಿಡಿ ಮಗಳು. ಓಕೆ ಹೇ ಕಾಲು. ಹಾಂ ಓಕೆ ಅಮ್ಮ. ಅಪ್ಪ ನನಗೆ ಇಲ್ಲಿ ಕೂತ್ಕೊಂಡಿದ್ದೀನಿ, ನಿದ್ದೆ ಬರ್ತೈತೆ, ಬಿದ್ದೆ ಹೋಗ್ಬಿಡ್ತೀನಿ ಅನ್ನೋ ಥರ ಆಗ್ತಾಯಿತ್ತು ಸದ್ಯ. ಯಾಕೆ ಇಷ್ಟ ಆದಂಗೆ
ಅಯ್ಯೋ ಫುಲ್ಲು ಆಫ್ಟರ್ ಲಾಂಗ್ ಟೈಮ್ ಇವತ್ತು ಫುಲ್ಲು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಇಡೀ ಬೆಂಗಳೂರನ್ನ ಸುತ್ತಾ ಇದ್ದೀನಿ ನೋಡಿ. ಹೆಂಗಿರುತ್ತೆ ಬಂದರೆ ಹಿಂಗಿರುತ್ತೆ, ಬರಲಿಲ್ಲ ಅಂದರೆ ಬರೀ ಮನೆ ಶಾಪು. ಅಲ್ಲೂ ನನ್ನದೇ ಆದ ಕೆಲಸಗಳು ಇದ್ದೇ ಇರ್ತವೆ, ಇಲ್ಲ ಅಂತ ಅಲ್ಲ. ಹಿಂಗೆ ಇವಾಗ ಏನಂದರೆ ಅಲ್ಲೇ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಸದಾಶಿವ ನಗರದಲ್ಲಿಂದ ಲಗೇರಿಲಿದ್ವಿ, ರಾಜರಾಜೇಶ್ವರಿ ನಗರ ಹೋಗಿದ್ವಿ, ಅಲ್ಲಿಂದ ಲಗೇರಿ ಬರ್ತಾನೆ ಅಂದವೇ ಲಗೇರಿಯಿಂದ ಇವಾಗ ಇಲ್ಲಿ ಸದಾಶಿವ ನಗರ ಬಂದಿದ್ವಿ. ಸದಾಶಿವ ನಗರ ತಾನೇ ಇದು, ಸದಾಶಿವ ನಗರ್ ಮೇಕ್ರಿ ಸರ್ಕಲ್. ಇದು ಮುಂದೆ ಮೇಕ್ರಿ ಸರ್ಕಲ್, ಇಲ್ಲಿ ಮೇಕ್ರಿ ಸರ್ಕಲ್. ಸ್ಯಾಂಕಿಟ್ಯಾಕ್ಕಿಂತ ಬಂದರೆ ಇದು ಇನ್ನು ನೆಕ್ಸ್ಟ್ ಮತ್ತೆ ಇವಾಗ ಇಲ್ಲಿ 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 ಆಚಾರ್ಯ ಕಾಲೇಜ್ ಅಲ್ಲಿ ಹತ್ರ ಹೋಗಬೇಕು ನಾನು ಇವಾಗ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದು ರೋಡ್ನ ಕಿತ್ತಾಕ್ಬಿಟ್ಟು, ಮೇ ಬಿ ರೋಡ್ ಜಾಸ್ತಿ ದೊಡ್ಡದಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ಫುಲ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಹಾಗೆ ಬರೀ ಸುಮ್ಮನೆ ಕೊಡುವ ಅಲ್ಲಿ ನಮ್ಮ ಹೇಳ್ಬಿಡ್ತೀನಿ, ನಮ್ಮ ಸಬ್ಸ್ಕ್ರೈಬರ್ ಅವರು ಬಂದು ಮನೆ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರಂತೆ. ನಿಖಿತ ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಇನ್ವೈಟ್ ಮಾಡ್ತಾನೆ ಇದ್ರು. ಇನ್ನು ಹೇಗಿದ್ರು ಸಂಡೇ ಅಲ್ವಾ, ಒಂದು ವಿಸಿಟ್ ಹಾಕ್ಬಿಡೋಣ ಅಂತ ಹೊರಟಿದ್ದೀವಿ ಇವಾಗ. ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ಇದು ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತಾರೆ, ಮದುವೆಗಳೆಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಹಿಂಗೆ ಪ್ಯಾಲೇಸ್ ಗ್ರೌಂಡ್ ಇದು. ನಿಜ ನಾನು ಒಂದ್ಸರಿನೂ ಪ್ಯಾಲೇಸ್ ಗ್ರೌಂಡಿಗೆ ನಮ್ಮ ಸೋಮು ಕರ್ಕೊಂಡು ಹೋಗಿಲ್ಲ. ನಾನು ಅದೇ ಅಂದರೆ ಈ ಒಂದ್ಸರಿನಾರು ಕರ್ಕೊಂಡು ತೋರಿಸಿದ್ದೀರೇನ್ರಿ ನೀವು? ಇಲ್ಲೇ ನಿಖಿತ ಲೈನಕ್ಕೆ ಮದುವೆಗಳು ಮಾಡ್ತಾರೆ ಈ ಗ್ರೌಂಡಲ್ಲಿ ಅಂದರು. ಒಂದ್ಸರಿನಾರು ಕರ್ಕೊಂಡು ಹೋಗಿದ್ದೀರಿ ಅಂತಂದರೆ ಏನಂತಾರೆ, ನಾನೇ ಹೋಗಿಲ್ಲ ನಡಿಯಲ್ಲೇ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಇದ್ಕೊಂಡು ಅವರೇ ಹೋಗಿಲ್ಲ ಪ್ಯಾಲೇಸ್ ಗ್ರೌಂಡ್ ನೋಡೋಕ್ಕೆ ಅಂತೆ. ಏನು ಕಾಮಿಡಿ ಅನಿಸ್ಬಿಡುತ್ತೆ ಯಪ್ಪ. ಹೆಂಗೆ ಗೊತ್ತಾ, ಯಾವಾಗಲೂ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಹೋಗ್ತೀವಿ. ಇವಾಗ ದೇವಸ್ಥಾನಗಳಾಗಲಿ ಇಲ್ಲ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಆಗಲಿ, ನಾವು ಹೋಗಲ್ಲ ಆ ಜಾಗಕ್ಕೆ. ಬೇರೆ ಕಡೆಯಿಂದ ಎಲ್ಲರೂ ಎಷ್ಟು ನೋಡೋಕ್ಕೆ ಅಂತ ಬರ್ತಾರೆ. ಎಕ್ಸಾಂಪಲು ಇಸ್ಕಾನ್, ನಮಗೆ ಲಿನಿಯರ್ ಇಸ್ಕಾನ್ ಇರೋದ್ರಿಂದ ಇಸ್ಕಾನ್ ನೋಡೋಕ್ಕೆ ಅಂತ ಎಲ್ಲೆಲ್ಲಿಂದ ಔಟ್ ಆಫ್ ಕರ್ನಾಟಕ ಔಟ್ಸೈಡ್ ಇರೋರೆಲ್ಲ ಬರ್ತಾರೆ ಆಯಿತಾ. ನಾವೇ ಇಲ್ಲಿ ಅಪರೂಪ 2 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ಸರಿ ಹೋಗ್ತೀವಿ. ಹಾಗೆ ಇವಾಗ ನಾವೆಲ್ಲ ಇಲ್ಲಿ ಬೇರೆ ಕಡೆ ಎಲ್ಲ ಹೋಗ್ತೀವಿ ನೋಡಿ, ಇವು ಮುರುಡೇಶ್ವರ ಅಂತೆ, ಶೃಂಗೇರಿ ಅಂತ ಅವ್ರುಗಳೇ ಅಲ್ಲಿ ಜಾಸ್ತಿ ಹೋಗಿರೋದಿಲ್ಲ, ನಾವು ಹೋಗ್ತೀವಿ. ಸೊ ಹಾಗೆ ಯೂಶಲಿ ಈ ಕನ್ನಡ ರ್ಯಾಲಿ ಇಲ್ಲಿ ಮಾಡಿದ್ರೆ ಗಾಯತ್ರಿ ವಿಹಾರ್ ಇಲ್ಲಿ ಮಾಡೋರೆ ರ್ಯಾಲಿ. ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಓಕೆ ಬನ್ನಿ ಇವಾಗ ಲೊಕೇಶನ್ಗೆ ಹೋಗೋಣ, ತೋರಿಸ್ತೀನಿ ನೋಡಿ. ನೋಡಿ ಫುಲ್ ಎಲ್ಲ ನಾವು ಅಲ್ಲೇ ಸ್ಯಾಂಕಿ ಟ್ಯಾಂಕ್ ಹತ್ರ ಬರಬೇಕಾದ್ರೇನೆ ಫುಲ್ ಮಲ್ಲೇಶ್ವರಂ ಹತ್ರ ಫುಲ್ಲು ರ್ಯಾಲಿ ಇತ್ತು. ಇವಾಗೆಲ್ಲ ಇಲ್ಲಿ ನಿಲ್ಸೋರು. ಇಲ್ಲೂ ಯಾವುದೋ ಏನಂತಾರೆ ಸರ್, ಪ್ಯಾಲೇಸ್ ಗ್ರೌಂಡೇ ಅಲ್ಲ ಇದೆಲ್ಲ? ಪ್ಯಾಲೇಸ್ ಗ್ರೌಂಡೇನಾ? ಮುಂದೆ ಹೋದ್ರೆ ಮೇಕ್ರಿ ಸರ್ಕಲ್. ಫುಲ್ ಎಲ್ಲ ನೋಡಿ ಹೆಂಗೆಲ್ಲ ಫುಲ್ ಜಿಗ ಅನ್ನೋ ಥರ ಮಾಡ್ಬಿಟ್ಟಾರೆ. ಸೂಪರ್. ನಮ್ಮ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೋಡ್ದೆ ಅದನ್ನೇ ಇಲ್ಲಿ ತೋರಿಸ್ತಿದೀನ್ರಿ. ನಮ್ ಕರ್ನಾಟಕ ಫ್ಲಾಗ್ ತೋರಿಸ್ತಲೇ ಇರಕ್ಕಾಗುತ್ತಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮತ್ತೆ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ಏನ್ ಗೊತ್ತಾ, ನಾವು ಓದಿರೋದೆಲ್ಲ ಕನ್ನಡ ಮೀಡಿಯಮ್ಮು, ಗೌರ್ಮೆಂಟ್ ಸ್ಕೂಲು. ಯಾರಾದರೂ ಇಂಗ್ಲೀಷ್ನವ್ರು ಬಂದಿಂಗೆ ಮಾತಾಡ್ತು ಅಂತಂದರೆ ನಾವು ಹೇಳೋದೇನಂದ್ರೆ, ಹೇ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂಗ್ಲೀಷ್ ಬರಲ್ಲ, ಕನ್ನಡಕ್ಕೆ ಜೈ ಅಂತ ಹೇಳ್ಬಿಡೋದು. ಸುಮ್ಮನೆ ನಮ್ಗೆ ಹೆಂಗೆ ಅಂದರೆ ಏನೋ ಒಂದು ಹೇಳ್ಬಿಡೋದು. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನನಗೆ ಇಂಗ್ಲೀಷ್ ಬಂದರೂ ಕನ್ನಡದಲ್ಲಿ ಮಾತಾಡ್ತಾರಲ್ಲ ಅವ್ರು ತುಂಬ ಖುಷಿಯಾಗುತ್ತೆ. ನನಗೆ ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ಅಂದರೆ ನಮ್ಮ ಕೀರ್ತಿ ಬಂದು ಯಾವ ಸ್ಕೂಲ್ ಟೀಚರ್ಸ್ ಆಗಲಿ ಏನೇ ಆಗ್ಲಂತೆ, ಇಲ್ಲಿ ಯಾರ ಜೊತೆ ಇಂಗ್ಲೀಷಲ್ಲಿ ಮಾತಾಡಲ್ವಂತೆ. ಕೀರ್ತಿ ಬಂದ್ರು ಮಾತಾಡಲ್ವಂತೆ. ಫಸ್ಟ್ ನೀವು ಕನ್ನಡ ಮಾತಾಡಿ ಏನ್ರಿ, ಆಮೇಲೆ ಬೇಕಾದ್ರೆ ಅವ್ರು ಬರೋದೇ ಇಲ್ಲ ಅಂದ್ರೆ ಅವಾಗ ನಾವ್ ಇಂಗ್ಲೀಷಲ್ಲಿ ಮಾತಾಡೋಣ. ಬೇಕಾದ್ರೆ ಬಂದಿನ ಇಂಗ್ಲೀಷ್ನಲ್ಲಿ ಯಾಕೆ ಮಾತಾಡ್ಬೇಕು ಅಲ್ವಾ? ಸೊ ಈ ತರ ಅಂತೆ. ಸೊ ಒಂಥರ ಕೀರ್ತಿ ಹೇಳಿದ್ ಕೇಳಿ ನನಗೂ ಖುಷಿ ಆಯಿತು. ಓಕೆ, ನಮ್ಮ ಕ್ಯಾಟಗರಿನೇ ನಮ್ಮ ಕೀರ್ತಿನ ಅಂದರೆ ಅವ್ರು ಬರುತ್ತೆ ಎಲ್ಲನೂ, ಆದರೂ ಮಾತಾಡಲ್ಲ. ನಮಗೆ ಬರಲ್ಲ ಫ್ರೆಂಡ್ಸ್, ಓಪನಾಗಿ ಹೇಳ್ಕೊತೀವಿ. ನಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ. ಹಿಂದಿ ಇಂಗ್ಲೀಷ್ ಕನ್ನಡ ಒಂದೇ ನಾವು ಹಿಂಗೆ. ಸೊ ಓಕೆ, ಆ ನಾಯಿ ನೋಡಿ, ಆ ನಾಯಿ ಎಪ್ಪನ್ ನೋಡಿ ಏನೋ ಕೊಡು ಅಂತನೋ ಏನೋ ಅಲ್ಲಿ ಅಲ್ವಾ? ಓ ಸ್ವೀಟ್. ಏನೋ ಥಿಂಗ್ಸ್ ಕೊಡ್ಸು ಅಂತನೋ ಏನೋ ಇದು ಮಾಡ್ತೈತೆ. ಹೋಟೆಲ್ ಬಾರ್ ಕಂಡ್ರಿ ಅದು. ಬಾರಲ್ಲಿ ಎಣ್ಣೆ ಕೊಡ್ಸು ಅಂತ ಕೇಳ್ತೈತೆ ನಾವು. ಸಕಲಾಗಿದೆ ಅಲ್ಲ? ಸುಮ್ ಕೂತ್ಕೊಳ್ರಿ. ಕಾರು ಎಲೆಕ್ಟ್ರಿಕ್ದು ಯಾವ್ದು BYD-ನಾ? ಓಕೆ ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ಬೆಸ್ಟ್ ಅಂದರೆ ಏನು ಗೊತ್ತಾ, ಎಲೆಕ್ಟ್ರಿಕ್ ಗಾಡಿ ಅಂತ ಅನ್ಸುತ್ತೆ.
ಲಾಂಗ್ ಹೋಗ್ತೀವಿ ಅಂತಂದರೆ ಇದನ್ಸಿದೆ ನೋಡೋಣ. ಈಗ ಮಗದಿರ ಎಲೆಕ್ಟ್ರಿಕ್ ಗಾಡಿ ಹೋಗ್ತೀನಿ ಅಂತ ಹೇಳಿದ್ದು. ಯಾವ್ದ್ರಿ? ರಾಯಲ್ ಎನ್ಫೀಲ್ಡ್. ಇವಾಗ ಏತನ್ನ ಭುವನ ತಗೊಂಡೋನಲ್ಲ ಅದನ್ನ ತಗೋತೀನಿ ಅಂತ ಹೋಗಿದ್ದು. ಆಮೇಲೆ ನೋಡಿದ್ರೆ ಇಲ್ಲ, ಅವ್ರ ಅಪ್ಪಂಗ ಏನಷ್ಟು ಇಷ್ಟ ಇರಲಿಲ್ಲ. ಆಮೇಲೆ ರಾಯಲ್ ಎನ್ಫೀಲ್ಡನ್ನ ಲಾಸ್ಟ್ ಟೈಮ್ ಒಂದ್ಸರಿ ನೋಡ್ಕೊಂಡು ಬಂದಿದ್ದೆ. ನಂಗೆ ಅದು ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆ್ಯಕ್ಚುಲಿ ಅವ್ನು ಇನ್ನೊಂದು ಗಾಡಿ ಕೇಳಿದ್ದ, ನಂಗೆ ಅದು ಬೇಡ ಅಂತ ಹೇಳಿದ್ದೆ. ಇದು ಫೈನಲ್ ಏನೋ ಬುಕ್ ಮಾಡ್ಕೊಂಡಾನೆ. ನೋಡೋಣ ಯಾವುದು ಏನು ಎತ್ತ ಅಂತ ಬರುತ್ತಲ್ಲ ಗಾಡಿ, ಅವಾಗ ತೋರಿಸ್ತೀನಿ. ಓಕೆ, ಸ್ಟ್ರೈಟು ಹೋಗೋಣ ಇದ್ರ ಕಡೆಗೆ. ಹೊಸ ಮನೆ ಕಟ್ಟಿಸ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗೋಣ. ಖುಷಿಮ ಮಲಗಿದವಳು ಎದ್ದಾಳಲೇ ಇಲ್ಲ. ಆಮೇಲೆ ನಾವು ಅಂದ್ಕೊಂಡ್ವಿ ಬೇಡ ಮನೆಗೆ ಹೋಗ್ಬಿಡೋಣ ಡೈರೆಕ್ಟು. ಮತ್ತು ಮನೆ ಹತ್ರ, ನಮ್ಮ ಹೊಸ ಮನೆ ಹತ್ರ ಲಾಸ್ಟ್ ಟೈಮ್ ಎಲ್ಲ ಡೋರ್ಸಿಂದು ಫ್ರೇಮ್ಸ್ ಎಲ್ಲ ಬಂದಿತ್ತು. ಇವಾಗ ವಿಂಡೋಸ್ ಎಲ್ಲ ಬಂದಿದೆ. ಅದರಿಂದ ಅದನ್ನು ಕೂಡ ನಾವು ಹೋಗಿ ನೋಡಬೇಕಾಗಿತ್ತು. ಸೊ ಅದಕ್ಕೆ ನಿಖಿತ ನಾವೆಲ್ಲ ಹೋಗಿ ಬರೋಷ್ಟು ಕತ್ಲೆ ಆಗ್ಬಿಡುತ್ತೆ. ನಿಖಿತ ಬೇಡ, ನಾವು ಇಲ್ಲಿಗೆ ನಮ್ಮ ಮನೆ ಹತ್ರ ಹೋಗಬೇಕು. ಖುಷಿಮನು ಮಲ್ಕೊಂಡವಳೆ. ಮತ್ತು ನನಗೆ ಹೆಡ್ಡೇಕ್ ಶುರು ಆಗ್ಬಿಟ್ಟಿತ್ತು ತುಂಬಾ. ಸೊ ಆದ್ದರಿಂದ ಬೇಡ ಅಂತ ಅಂದ್ಕೊಂಡು ಇವಾಗ ನಾವು ಮನೆ ಕಡೆ ಹೊಡ್ತಾಯಿದ್ವಿ. ಖುಷಿಮ ಮನೆ ಹತ್ರ ಹಂಗೆ ಅಂದ್ಕೊಂಡು ಬಂದ ಮನೆ ಹತ್ರ ಬಂದು ಕಾರ್ ನಿಲ್ಸಾಗಿ ಎದ್ದೇ ಬಿಟ್ಲು. ಸರಿ, ಅವಳು ಕರ್ಕೊಂಡು ಹೋಗಿ ಆಮೇಲೆ ಒಂದು ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದು ಇವಾಗ ಮನೆ ಕಡೆಗೆ ಹೊಡ್ತಾಯಿದ್ವಿ. ನಮ್ಮದೆಲ್ಲ ಕಿಟಕಿ ಫ್ರೇಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿಸಿದ್ದೀವಿ ನಾವೆಲ್ಲ. ಸೊ ಅದರಿಂದ ಒಂದು ಕ್ಯೂರಿಯಾಸಿಟಿ ಯಾವ ರೀತಿ ಬಂದಿದೆ, ಏನು ಎತ್ತ ನೋಡೋಣ ಅಂತ ಹೇಳಿ ನಾನು ನಡ್ಕೊಂಡೇ ಹೋಗೋಣ ಸೋಮ್ ಅಂತ ಅಂದೆ. ಗಾಡಿ ಏನು ಬೇಡ ಬನ್ನಿರಿ ಅಂತ ಹೇಳಿ. ಆಮೇಲೆ ಇಲ್ಲಿ ಬೇಕ್ರಿ ಹತ್ರ ಅಲ್ಲಿ ಹೋದಾಗ ನಾನು ಹೇಳ್ತಾ ಇರ್ತೀನಿ, ನಾಯಿಗಳಿಗೆ ಎಲ್ಲ ಫುಡ್ ಹಾಕಿ ಸೋಮ್ ಬಿಸ್ಕೆಟ್ ತೊಗೋತಾರೆ ಅಂತ. ಖುಷಿಮನ ಚಿಪ್ಸ್ ಬೇಕು ಅಂತ ಅಂದ್ಲು. ಸೊ ಎಲ್ಲ ತಕ್ಕೊಡ್ತಾವ್ರೆ. ಫ್ರೆಂಡ್ಸ್, ವಿಂಡೋಸ್ ಎಲ್ಲ ಬಂದಿದೆ ನೋಡ್ಬೋದು. ಇಲ್ಲೆಲ್ಲ ಇವರೆಲ್ಲ ಪ್ಯಾಂಟ್ ಎಲ್ಲ ಒಣಗಾಕೋರೆ ಬಿಸಿಲಿಗೆ. ಪಾಪ ಇಲ್ಲಿ ಕೆಲಸ ವರ್ಕರ್ಸು ಫುಲ್ಲೆಲ್ಲ ಇದೆಲ್ಲ ಟಾಪೆಲ್ಲ ಹೊಚ್ಬಿಟ್ಟು ಪ್ಯಾಂಟ್ಗಳು ಒಣಗಾಕೋರೆ. ಫುಲ್ ಕ್ಲೋಸ್ ಮಾಡಿಬಿಟ್ಟವ್ರೆ ಧೂಳಾಯ್ತದೆ ಅಂತ. ಅಲ್ಲಿ ಎಷ್ಟು ಅದೇ ಸೋಮ್ ಅದಷ್ಟು ದೊಡ್ಡದಿದೆ ನೋಡಿ ಸೋಮ್. ಎಲ್ಲಿಗದು? 2 ಬಾಲ್ಕನಿ ಇದೆ ಮೇಲ್ಗಡೆಗುನಾ? ನೋಡಿ ಬಾಲ್ಕನಿ ತೋರಿಸಿರ್ಲಿಲ್ಲ ಅಲ್ಲ ನಿಮಗೆ. ನೋಡಿ ಬ್ಯಾಕ್ ಸೈಡ್ ಬಾಲ್ಕನಿ ಈ ಥರ ಬರ್ತದೆ. ಹಾಂ, ಅಲ್ಲಿ ಆ ಫ್ರೆಂಡ್ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ವಿ ನಮ್ಮ ಮನೆಗೆ ನೋಡೋಕ್ಕೆ. ನಂಗೆ ಗೊತ್ತೇ ಇಲ್ಲ ಇದು ನಮ್ಮ ಮನೆಗೆ ಬಂದಿರೋದು ಅಂತ ಗೊತ್ತಿಲ್ಲ ನನಗೆ. ಇದೇನು ಎಸ್ಸಾ? ಕಲರ್ ಒಂಥರ ಬೇರೆ ಥರ ಕಾಣಿಸ್ತಲ್ಲ ನೋಡಿ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. विनोद है क्या? अच्छा आज हाँ मगमा क्या बनाया? पकाया चिकन. ಚಿಕನ್ ಮಾಡ್ತಾರೆ, ಅದಕ್ಕೆ ಘಮ್ ಅಂತ ಐತೆ. ಡಾಗಿಗೆ ಹಾಕಿ ಬರುತ್ತೆ ಬಿಡುವ. ಖುಷಿ ಎಲ್ಲ ಬಿಟ್ಬಿಡು, ಡಾಗಿಗೆ ಹಾಕ್ತಾರೆ. ಓಕೆ ನೋಡಿ ಈ ಥರ ಎಲ್ಲ ಫುಲ್ ಜೋಡಿಸ್ಬಿಟ್ಟವ್ರೆ ಎಲ್ಲ. ಇನ್ನು ನಾಳೆಯಿಂದ ಶುರು ಮಾಡ್ಕೋತಾರಾ? ನಾಳೆಯಿಂದ. ಇದು ಎಲ್ಲಿಗೆ? ಇದು ತೆಗೆ ಕೇಳಿ ಸುಮ್ಮ. ಇದು ಟಾರ್ಪಲ್ ಇದು ಕಿಟಕಿ ಕಣ. ಅದೇ ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಈ ಕಾರ್ನರ್ಗೆ ಆ ಕಾರ್ನರ್ಗೆ ಹಾಟದ 100 ಖುಷಿಮಾ ಆಗ್ಲಿ ಬಿಡು. ತೆಗೀರಿ, ಅದು ಕೊಡಿ ನನ್ನ ಕೈಗದು. ತೆಗಿಯೋದು ಹಿಂಗೆ ಮತ್ತೆ ಇದಾಗುತ್ತೆ ಬೇಡ. ಅವ್ರಿಗೆ ತೆಗಿಯಕ್ಕೆ ಹೇಳಿ. ನನಗೆ ಇಲ್ಲೊಂದು ಈ ಡಿಸೈನ್ ಏನಿದು ಅಂತ ನಂಗೆ ನೋಡ್ಬೇಕು, ಅದಕ್ಕೋಸ್ಕರ ಇದು ಇಲ್ಲಿ ನೋಡಿ. ಇದು ಹೆಂಗಿದೆ ನೋಡಿ. ಇದು ಹೆಂಗೆ ಬರುತ್ತೆ? ಅಲ್ವಾ? ಮಾಡ್ತಾರೆ ಎಲ್ಲ. ಅಲ್ಲ ಇದು ಯಾವ ಥರ ಹೆಂಗೆ ಸೋಮ್? ಇದು ಹಂಗೆ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಫಿಕ್ಸ್ ಮಾಡಿದಾರಲ್ಲ. ಹಾಂ. ಇಲ್ಲಿ ಆ್ಯಕ್ಚುಲಿ ಅವ್ರು ಅದೇ ಹೇಳ್ತಾ ಇದ್ರು, ಇಲ್ಲೊಂದು ಬರಬೇಕಾ ಪೀಸು ಅಂತ. ಪೀಸ್ ಬೇಡ ಅಂದಿದ್ದಕ್ಕೆ ಹಂಗೆ ಇದು ಮಾಡ್ತಾರೆ. ಹೌದಾ? ಫಿಕ್ಸ್ ಮಾಡ್ತಾರೆ. ಮಾಡ್ಬೋದಾಗಿತ್ತಲ್ವ ಬರೋ ಥರ. ಇದು 2 ಜಾಯಿಂಟ್ ಮಾಡ್ತಾರೆ, ಹಿಂಗೆ ಇದು ಮಾಡ್ಬಿಟ್ಟು ಮಾಡ್ತಾರೆ ಅಂತ. ಗೈಡ್ ಮಾಡ್ತಾರೆ. ಓಕೆ, ಅದು ಇದಕ್ಕೋಸ್ಕರ ನಂಗೆ ನೋಡ್ಬೇಕು ಅನ್ಸಿದ್ದು. ಇದು ಯಾಕಂದ್ರೆ ಈ ಥರ ಯಾಕೆ ಬಂದಿದೆ? ಎಲ್ ಶೇಪಲ್ಲಿ ಬಂದರೆ ಅವ್ರು ಅದನ್ನೇ ಕೇಳಿತ್ತು, ಒಂದು ರಾಡ್ ಕೊಡ್ಬೇಕಾ ಇಲ್ಲಿ ಬೇಡವಾ ಅಂತ ಹೇಳ್ಬಿಟ್ಟು ಅಂತ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ? ಸೊ ಅವ್ರು ಮಾಡಿಲ್ಲ. ರಾಡಾ ಇಲ್ಲ ಈ ಥರ ವುಡ್ಡಾ? ವುಡ್ ರಾಡ್ ಅಂತ. ಸಾರಿ, ಇದು ವುಡ್ ಒಂದು ಪಾರ್ಟಿಷನ್. ಯಾಕೆ ಕೊಡ್ಬೋದಾಗಿತ್ತಲ್ವಾ? ಗೊತ್ತಿಲ್ಲ ಕಣೆ ನಕಿತ, ನನ್ನನ್ನು ಕೇಳಿದ್ರಿ ನೀವು. ನಕಿತಾ ಅಲ್ಲ ನಿಕಿತಾ. ನಾನೇನೋ ಮಾಡಿಸ್ಕೊಂಡ್ಬಂದಿರತ್ತೆ. ಓಕೆ, ಯಾವ್ದು ಎಲ್ಲಿ ಇರ್ಬೋದು ಹೇಳಿ ನೋಡೋಣ. ಇದೆಲ್ಲಿ ಹೇಳಿ? ಇದು ಓಪನ್ ಅಲ್ವಾ? ಇದು ಎಲ್ಲಿಗೆ ಅಂತ ಹೇಳಿ ನಂಗೆ ಗೊತ್ತಾಯ್ತು ಯಾವ್ದು ಎಲ್ಲಿಗೆ ಅಂತ. ಅಲ್ಲ
ಇದು ರೂಮಿಗೆ, ಇದು ರೂಮಿಗೆ, ಅದು ಹಾಲಿಗೆ. ನೋಡಿ ಅಲ್ಲಿ ಅದು ಫಿಕ್ಸ್, ಇದು ಫಿಕ್ಸ್, ಅದು ಓಪನ್. ಕರೆಕ್ಟ್, ಓಪನ್ ಅದು. ಆಗಲ್ಲ ಬಿಡಿ, ವೆಯ್ಟ್ ಇದೆ ಸಿಕ್ಕ. ಹಾಂ ಆಗಲ್ಲ ಸಮ, ಅದು ಅವ್ರಿಗೆ ಗೊತ್ತಿಲ್ವ, ಹೇಳ್ತಾ ಇಲ್ವಾ ವಜೆ ಇದೆ ಅಂತ ಹೇಳಿ. ಪ್ರೆಷರ್ ಕೌಂಟ್ ಎತ್ಬೋದು, ಬೇಡ ಯಾಕೆ ಬೇಕು ಅಂತ. ಇಲ್ಲ ಆಗಲ್ಲ, ತುಂಬ ವೆಯ್ಟ್ ಬರುತ್ತೆ. ಅದು ರಾಡ್ ಬೇರೆ ಬಂದಿದೆಯಲ್ಲ, ರಾಡ್ ಇಲ್ಲ ಅಂದಿರಿ ನೀವು ಎತ್ಬೋದಾಗಿದ್ದು ಬೇಕಾದ್ರೆ. ರಾಡ್ಸ್ ಆ್ಯಡ್ ಆಗುತ್ತಲ್ಲ. ಸರಿ ಎತ್ತಿಸೋ. ವಾ ನನಗೆ ಹೇಳ್ತೀನಿ ನೀನು ಎತ್ತಕ್ಕಾಗಲ್ಲ ಅಂತ. ಹಿಡ್ಕೊಂಡು ಸ್ಟ್ರೈಟ್ ನಿಂತ್ಕೊಳ್ಳಿ ಸರ್. ಹಾಂ ಆರಿದ್ದೀರಾ ನೀವು? 7, 8. ಓಕೆ ಫ್ರೆಂಡ್ಸ್, ನೋಡಿ ಇದೆಲ್ಲ ಬಾಲ್ಕನಿ ಡೋರ್ಸು ಇದೆಲ್ಲ. ಇದು ಬಂದು ಕಿಟಕಿಗಳು ಆ ಕಡೆ ಈ ಕಡೆ. ಇದೆಲ್ಲ ಕಾರ್ನರು, ಬೇ ವಿಂಡೋ ಥರ ಬರುತ್ತಲ್ಲ ಅದು. ಇದೆಲ್ಲ ಹಾಂ ಹೌದಾ? ನನ್ನ ಮಗಳು ನೋಡ್ರಿ ಅಲ್ಲಿ ಆಟ ಆಡೋದು ಬಿಟ್ಟು. ಖುಷಿಮಾ ಮಣ್ಣು ನೋ ಓಲಿ ಆಟ ಆಡು. ನೀವು ನಮ್ಮ ಮನೆ ಕಟ್ಟ ಮಣ್ಣಲ್ಲಿ ಆಟ ಆಡಿಲ್ಲ ಅಂತ ಅನ್ನಿಸ್ಬಾರ್ದು ಅಲ್ವಾ? ನನ್ನ ಮಗಳು ಕೂತ್ಕೊಂಡು ಆಟ ಆಡಲಿ ಅತ್ಲಾಗೆ. ಎಲ್ಲಿ ಮುದ್ದು ಎಂತ ಮಾಡ್ತಿದ್ಯಾ? ಸಿಹಿ ಪಪ್ಪಿ ಕೊಡೋಣ? ಬಾಯಿಲಿ. ಎಲ್ಲೋ ಸಾಯಿ, ಬಾರ ಸಾಯಿ, ಇಲ್ಲಿ ಒಂದು ಹಾಯ್ ಮಾಡು, ಒಂದು ಹಾಯ್ ಮಾಡು. ವೆಲ್ಕಮ್ ಟು ಅವರ್ ಚಾನಲ್. ನಿನ್ನ ಚಾನಲ್ಲ? ಎಷ್ಟನೇ ಸ್ಟ್ಯಾಂಡರ್ಡ್ ಇವಾಗ? ಸೆಕೆಂಡ್ ಸ್ಟ್ಯಾಂಡರ್ಡಾ? ಅವಳು ಯಾರು? ಫ್ರೆಂಡ್. ಅವಳ ಹೆಸರೇನು? ಮರ್ತೋಗ್ಬಿಟ್ಟಿ ಅಷ್ಟು ಬೇಗ? ಬಾ ಮುದ್ದು. ಆಯ್ತಾ ರೀ, ಚೆಕ್ ಮಾಡಿದ್ರಾ? ಹಾಂ ಫ್ರೆಂಡಾ? ಇಲ್ಲ ಸಂಪು ಇಲ್ಲಿದ್ದು ಬಂದಿದೆ ಫ್ರೆಂಡ್ಸ್. ನಮ್ಮದು ಸಂಪು ಹತ್ರ ಓಡಾಡ್ಬೇಕಾರೆಲ್ಲ ಭಯ ಆಯ್ತದೆ. ಪ್ಲಾಸ್ಟಿಂಗ್ ಎಷ್ಟಾಗುತ್ತೆ ಅಂತ ನೋಡ್ತವ್ರೆ. ಮುಂದೆ ಹೋದರೆ ಖುಷಿಮಾಗಿ ಬೇರೆ ಥರ ಫ್ರೆಂಡ್ಸ್ ಸಿಗ್ತಾರೆ. ಹಿಂದೆ ಬಂದರೆ ಈ ಥರ ಬರೀ ಹುಡುಗರು. ಹಲೋ, ಹೌದಾ? ಯಾವ್ದು ಮಾಡ್ತಾ ಇದ್ದಾನೆ? 5th ಸ್ಟ್ಯಾಂಡರ್ಡಲ್ಲಿ. ಸರಿ, ನಿನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳು. ಇಲ್ವಾ? ಎಲ್ಲ ಸಪೋರ್ಟ್ ಮಾಡಿ. ರೌಡಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಸದ್ಯ ಸಬ್ಸ್ಕ್ರೈಬ್ ನೀಟಾಗಿ ಹೇಳ್ದಾರಿ. ಸಬ್ರ ಕಬಾ ಏನು ಹೇಳಲಿಲ್ಲ. ಅಯ್ಯೋ ಮಕ್ಕಳು ಫುಲ್ ಗಂಡು ಮಕ್ಕಳು. ಇಲ್ಲಿ ಹಿಂದೆ ಬಂದರೆ ಗಂಡು ಮಕ್ಳು ಅವಳಿ, ಮುಂದೆ ಹೋದರೆ ಹೆಣ್ಮಕ್ಳು ಅವಳಿ. ಮುಂದೆ ಹೆಣ್ಮಕ್ಳು ಆಟ ಆಡ್ತಾವೆ. ನನ್ನ ಮಗಳಿಗೂ ನೋಡಿಲ್ಲ, ಬರೀ ಹಿಂದೆ ಇಲ್ಲೇ ಐತೆ. ಮಣ್ಣು ಸಿಕ್ಕಿದ್ದಕ್ಕೆ ಅಲ್ಲೇ ಆಟ ಆಡ್ತಾ ಕುತ್ಕೊಂಡ್ಬಿಟ್ಟವಳೆ. ಸೊ ಇಲ್ಲಿ ಬಾಲ್ಕನಿ ಬರುತ್ತೆ ದೊಡ್ಡದು, ನೀರಿದೆ ಫ್ರೆಂಡ್ಸ್. ಅದೇ ಬೇಜಾರು. ನೋಡಿರಿ ಎಲ್ಲ ನೀರು ವೈರು. ಅಯ್ಯೋ ಯಪ್ಪ ಹಿಂಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಹೋಗೋಕ್ಕೆ ಬೇಜಾರು, ಇಲ್ಲಿ ಕಾಲಿಡೋಕ್ಕೆ ಬೇಜಾರು. ಎಲ್ಲಿ ನೀರು ಕಚ 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 ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಹಿಂಗೆಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಅಲ್ಲೆಲ್ಲ ಫುಲ್ಲು ವಿಂಡೋಸ್ ಎಲ್ಲ ಇಟ್ಟಾಗಿದೆ ನೀಟಾಗಿ, ಕಂಪ್ಲೀಟಾಗಿ. ಅಲ್ಲಿಟ್ಟಾಗಿದೆ, ಇಲ್ಲಿಟ್ಟಾಗಿದೆ. ಇವಾಗ ನೋಡಿ ಇಲ್ಲಿ ಅದು ಎಲ್ ಶೇಪಿಂದ ಇವಾಗ ತೋರಿಸೋದು. ಅಲ್ಲಿ, ಇಲ್ಲಿ, ಇವಾಗ ಇಲ್ಲಿ, ಅದು ಲಾಸ್ಟಿಗೆ ಇಡ್ತಾರೆ ಅದೆಲ್ಲ ಆ ಕಡೆ. ಸೊ ಇದೆಲ್ಲ ಆಯಿತು. ಇನ್ನು ಮೇಲ್ಗಡೆಗಳಲ್ಲೂ ಇಡಬೇಕು. ಎಲ್ಲ ನಿಧಾನಕ್ಕೆ ಇಡ್ತಾರೆ. ಮತ್ತು ಮೇಲೆ ಆ ಕಡೆ ಈ ಕಡೆ ಎಲ್ಲ ಇದೆ. ತೋರಿಸ್ತೀನಿ ಇದು ಒಂದು ಸರಿ ನೋಡಿ. ಹಿಂಗೆಲ್ಲ ಇದೆ. ಇಟ್ಮೇಲೆ ನನಗೂ ಐಡಿಯಾ ಬರೋದು. ಯಪ್ಪ ಕೆಸರೆಲ್ಲ ಆರ್ತು ಬಟ್ಟೆಗೆ. ಹೋಗೋಣ. ನಮ್ಮ ಖುಷಿ ಲೇಸೆಲ್ಲ ತೆಗೆಸ್ಕೊತು. ಇದು ಬೇಡ, ಚೀಸಿನ ಬೇಡ ಬಂತೆ, ಒಳಗೆ ಬೇರೆ ಬೇಕಂತೆ. ಹಿಂಗೆ
ಖುಷಿಮಾ ಬಾ, ನಾನು ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಟ ಆಡ್ತಾ ಇದ್ದಾರೆ. ಇವಾಗ ಸಾಯಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಮೇಲೆ, ಯಾಕಂದರೆ ಮತ್ತೆ ಕರ್ಕೊಂಡೋರು ಅವಳು ಅಲ್ಲಿ ಭಯ ನನಗೆ, ಅದಕ್ಕೋಸ್ಕರ. ಕತ್ಲೆ ಆಗಲೇ 5:15 ಅನಿಸುತ್ತೆ ಟೈಮ್, ಅದಕ್ಕೆ. ಏಕೆ ಏಕೆ ಎಂತ ಹಾಂ, ಈ ಕಡೆ ಆ ಕಡೆ ಕಂಪ್ಲೀಟ್ ಆಗಿದೆ. ಹಾಂ, ಹಿಂಗೆ ಈ ಸಮಕ್ಕೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದಷ್ಟು ದೂರ ಅಷ್ಟೇ, ಅದು ನಾಳೆ ಆಗೋಗುತ್ತೆ. ಮಿಕ್ಕಿದ್ನೆಲ್ಲ ಅಲ್ಲಿ ಹೆಂಗೆ ಮೆತ್ತವ್ರು ನೋಡಿ. ಇಲ್ಲಿ ಯಾವುದೋ ಐತೆ. ಓಕೆ, ಇಲ್ಲೂ ಯಾವುದೋ ಐತೆ ಬಾತ್ರೂಮ್ಗಾ. WPC. ಓಕೆ ನೋಡಿ ಫ್ರೆಂಡ್ಸ್, ಬರ್ತಿದ್ದಂಗೆ ನೋಡಿ ಅಲ್ಲಿ ಮಲ್ಕೊಂಡಿದ್ದು ಅವ್ರ ಜಾಗ ಇದು. ಇವಾಗ ರೂಮಲ್ಲಿ ಮಲ್ಕೊಂಡು ಇವಾಗ ಬರ್ತಿದ್ದಂಗೆ ನೋಡಿ ಸೋಮನ ಕೇಳೋದು ನೋಡಿ ಕೊಡು ಅಂತ. ಇವರೇ ಇವಾಗ ನಮ್ಮ ಮನೇನ ಕಾಯ್ತಾ ಇರೋದು. ಅಲ್ವಾ? ಖುಷಿಗೊಂದು ಇಡ್ರಿ ಕೇಳ್ತಾ ಇತ್ತು ಬೇಡವಾ? ಅದಕ್ಕೆ ಅಂತ ಎತ್ತಿಟ್ಮೇಲೆ ಅದಕ್ಕೆ ತಿನ್ನಿಸ್ಕೊಳ್ಬೇಕಂತ. ಓಕೆ, ಇವಾಗ ಇರ್ತಾರೆ ಎಲ್ಲ ಒಂದೊಂದೇ ನೋಡಿ. ಬಾಲ್ಕನಿ ದೊಡ್ಡದು, ಇಲ್ಲಿಗೊಂದು ಬಾಲ್ಕನಿ ಇಡ್ತಾರೆ ಅನಿಸುತ್ತೆ. ಇಟ್ಮೇಲೆ ಇನ್ನೂ ಒಂದು ಲುಕ್ ಗೊತ್ತಾಗುತ್ತೆ ಏನಿರುತ್ತಾ ಅಂತ. ಆವಾಗ ಚಿಕ್ಕದಾಗಿ ತೋರಿಸ್ತೀನಿ. ನಾನು ಇಲ್ಲಿ ಬಂದಾಗಿಲ್ಲ, ಬರ್ತಾಯಿರ್ತೀನಿ ಇನ್ಮೇಲೆ ಪ್ಲಾಸ್ಟಿಕ್ ನಡೀತಾ ಇರುತ್ತಲ್ಲ, ಬರ್ತಾಯಿರ್ತೀನಿ. ಚಿಕ್ಕದಾಗಿ ಏನೇನು ಕೆಲಸ ಮಾಡ್ತಾಯಿರ್ತಾರೆ ಅದನ್ನು ಹಾಗೆ ಒಂದೊಂದು ತೋರಿಸ್ತೀನಿ. ಬಿಸಿಲು ಇವಾಗ ಈ ಕಡೆ ಹಿಂಗೆ ಹೊಡಿಯುತ್ತೆ. 6 ತಿಂಗಳು ಈ ಕಡೆಯಿಂದ 6 ತಿಂಗಳು ಹಿಂಗೆ ಸ್ವಲ್ಪ ದಿಕ್ಕು ಬದಲಾಯಿಸಿರುತ್ತೆ. ಸಂಕ್ರಾಂತಿ ಆದಮೇಲೆ ಈ ಕಡೆ ಆಯ್ತು. ಚಿಪ್ಸ್ ನನ್ನ ಮಗಳಿಗೆ ಅಂತ ತಂದ್ಬಿಟ್ಟು ನಾವು ತಿಂತಾಯಿದ್ದೀನಿ. ಹಾಯ್ ಖುಷಿಮಾ, ಬಾಯಪ್ಪ ಬಾಯಮ್ಮ ಅಂತೆ. ಅಪ್ಪಾಜಿ ಖುಷಿ ಎಂತ ಫ್ರೆಂಡ್ಸ್, ಇವಾಗ ಊಟಕ್ಕೆ ಭರ್ಜರಿ ಊಟ ಅಂತ ಹೇಳಿದ್ರೆ ಗೀ ದೋಸೆ, ಬೀಟ್ರೋಟ್ ಪಲ್ಯ, ಹಸಿ ಅವರೆಕಾಳು ಹಾಕಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಬೆಳಗ್ಗೆ ಮಾಡಿದ್ದೆ ಚಪಾತಿ ಜೊತೆಗೆ, ಅಲ್ಲಿಗೆ 2 ಚಪಾತಿ ತಿಂದಿದ್ವಿ. ಸೊ ಇವಾಗ ದೋಸೆ, ನನಗೆ ಇದು ಪರ್ಸ್ನಲಿ ದೋಸೆ ರೊಟ್ಟಿ ಜೊತೆ ತುಂಬ ಇಷ್ಟ ಆಗುತ್ತೆ. ದೋಸೆ ಜೊತೆಗೆ ಇವಾಗ ಮಾಡ್ತಾಯಿದ್ದೀನಿ. ಸೊ ಗೀ ದೋಸೆ ಮಾಡ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹೊಟ್ಟೆ ಆಗ್ತಾಯಿದೆ, ಆದ್ದರಿಂದ ಇವಾಗ ಮಾಡ್ತಾಯಿದ್ದೀನಿ. ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಹಸಿ ಅವರೆಕಾಳು. ಅಯ್ಯಪ್ಪ ಸೊ ಎಲ್ಲಿ ಕರೆಕ್ಟಾಗಿ ಟಕ್ಕಂತ ಹೊಡೆದ್ರಿ. ನನ್ನ ಮಗಳು ಮಕ್ಷಕಾಯಿ ಹುಡುಕ್ಬೇಕು ಗುರು. ನಾನು ಬರೀ ಮಕ್ಷಕಾಯಿ ಹುಡ್ಕೋದ್ರಲ್ಲೇ ನೋಡಿ ಫ್ರೆಂಡ್ಸ್ ಎಲ್ಲೈತೆ ಅಂತ. ಹಿಂಗೆ ನಮ್ಮದು ಕತೆ, ಹುಡ್ಕೋದು. ನಂಚೂರು ಬಿಸಿಯಾಗಲಿ, ನೀಟಾಗಿ ಬಿಸಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಆಗುತ್ತದೆ ನೋಡಿ. ಬಿಸಿ ಗರಂ ಗೀ ದೋಸೆ ಫ್ರೆಂಡ್ಸ್. ಓಕೆ ಫ್ರೆಂಡು. ಹಿಟ್ಟು 2 ಸಾಕಾ? ಓಕೆ. ಜಸ್ಟ್ ಮಸಾಲೆ ಒಂಚೂರು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಂಚೂರು ತೆಂಗಿನಕಾಯಿ, ಒಂದೇ ಒಂದು ಟೊಮೊಟೊ ಹಾಕ್ಬೇಕಷ್ಟೇ ಫ್ರೆಂಡ್ಸ್. ಸಾಂಬಾರು ಪೌಡ್ರು, ಜಿಂಜರ್ ಗಾರ್ಲಿಕ್ ಇದಿಷ್ಟು ಹಾಕಿ ಕಾಯಿ ತುರಿ ಹಾಕಿ ಮಾಡಿದ್ರೆ ಮಸ್ತ್ ಬೀಟ್ರೋಟ್ ಪಲ್ಯ. ಇವಾಗ ಅಪ್ಪ ಮಗಳಿಗೆ ಇಬ್ಬರಿಗೂ ಹಾಕಿ ಕೊಟ್ಬಿಡ್ತೀನಿ. ಹಿಂಗೆ ಕ್ರಿಸ್ಪಿಯಾಗಿ ಮಾಡಿಕೊಟ್ಟಿರ್ತಾರೆ. ಯಾರು ಇದು ಮಾಡ್ತವ್ರೆ, ಬಾಗಿಲು ಬಡಿತಾವ್ರೆ. ಯಾರು ಬಂದರು ನೋಡೋಣ. ಯಜಮಾನ್ರು ಬಾಗಿಲು ತೆಗಿಯೋಕ್ಕೆ ಹೋಗೋರೆ ಫ್ರೆಂಡ್ಸ್. ಸೊ ಆರ್ಡರಾ? ನಾನು ಆರ್ಡರ್ ಏನು ಮಾಡಿಲ್ಲ. ಅಮೆಝಾನ್ ಆರ್ಡರ್ ಮಾಡಿ. ಓಕೆ, ಹಾಕಿ ಕೊಟ್ಬಿಡ್ತೀನಿ. ಸಾಕು ಬಿಡಿ, ಆಫ್ ಮಾಡಿ. ನಮ್ಮ ಮನೆಯವರೇ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ಯಾರಲ್ಲಿ ಕೈ ಅಳ್ಳಾಡಿಸ್ತಾರೋ ಪಾತ್ರೆಯಲ್ಲಿ ಅವರೇ ಅಡುಗೆ ಮಾಡಿರೋದಂತ ಲೆಕ್ಕ. ಇವಾಗ ಹೆಂಗೆ ಅಂದರೆ ಅಡುಗೆ ಮಾಡಿರೋರೆಲ್ಲ ಬಿಟ್ಬಿಟ್ಟು ಒಗ್ಗರಣೆ ಮಾಡಿದವ್ರ ಲೆಕ್ಕ ಅಂತಾರಲ್ಲ, ಹಾಗೆ ಇಲ್ಲಿ ಯಾರು ಇದು ಮಾಡಿರ್ತಾರೋ ಅವ್ರ ಲೆಕ್ಕ ನನಗೆ.
ಫ್ರೆಂಡ್ಸ್ ಇವಾಗ ಏನಂದ್ರೆ ಒಂದಷ್ಟು ತರಕಾರಿಗಳನ್ನ ಆರ್ಡ್ರ್ ಮಾಡಿದೆ. ನಾನು ಕುಂಬಳಕಾಯಿ ಆರ್ಡರ್ ಮಾಡೋಣ ಅಂತ ಒಂದು 200 ಗ್ರಾಮ್ ಕುಂಬಳಕಾಯಿ ಇತ್ತು. ಸೊ ಅದು ಆರ್ಡ್ರ್ ಮಾಡೋಣ ಅಂತ ಹೋದೆ, 35 ರೂಪಾಯಿ ಇತ್ತು. ಸೊ ಇದು ಯಾವುದೋ 40 ರೂಪಾಯಿ 45 ರೂಪಾಯಿ ಇತ್ತು. ಸ್ವಲ್ಪ ಜಾಸ್ತಿ ಇರೋ ಥರ ಇದೆ ಅನ್ನೋ ಥರ ಆರ್ಡ್ರ್ ಮಾಡಿದ್ರೆ ಇಷ್ಟಪ್ಪ ಬಂದೈತೆ. 1 ಕೆ ಜಿ ಮೇಲೈತೆ ಅನಿಸುತ್ತೆ ಕ್ವಾಂಟಿಟಿ. ಇದು ಯಪ್ಪ ಇಷ್ಟು ತಿನ್ನೋಕೆ ಆಗುತ್ತೋ ಇವಾಗ ಗೊತ್ತಿಲ್ಲ. ತೆಗೆದು ಫ್ರಿಡ್ಜಲ್ಲಿ ಕಟ್ ಮಾಡಿಬಿಟ್ಟು ಫ್ರೀಝರಲ್ಲಿ ಹಾಕಿಟ್ಬಿಡ್ತೀನಿ. ಒಂಚೂರು ಹಣ್ಣಾಗಬೇಕು ಇನ್ನೊಂಚೂರು. ಸೊ ಒಂದು ಕುಂಬಳಕಾಯಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಏನಾದ್ರು ಮಾಡೋಕ್ಕೆ. ಬೇಳೆ ಹಾಕು ಸಾಂಬಾರು ಮಾಡ್ತಾರೆ ಕೆಲವರು. ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ 2 ಬ್ಯಾಗಲ್ಲಿ ಬಂತು. ಹೇಳಿ 2 ಬ್ಯಾಗಲ್ಲಿ ಬಂತು ಶುಂಠಿ ಬೆಳ್ಳುಳ್ಳಿ. ನಾನೇನು ಮಾಡ್ತೀನಿ ಗೊತ್ತಾ, ಇದನ್ನು ಹಿಂಗೆ ಕಸದ ಕವರ್ ಏನಾದ್ರು ಇದ್ದರೆ ಡ್ರೈ ಕಸ ಹಾಕೋದಕ್ಕೆ ಅಂತ ಕವರ್ಗಳೇನು ಡ್ರೈ ಕಸ ಅದು ಹಾಕೋದಕ್ಕೆ ಅಂತ ಇದನ್ನು ಯೂಸ್ ಮಾಡ್ಕೋತೀನಿ. ಸೊ ಅದಕ್ಕೆ ಬೇಕಾಗುತ್ತೆ ಇದು ಕವರು. ಬಾಳೆಹಣ್ಣು ಇದರಲ್ಲಿ ಪ್ಯಾಕ್ ಮಾಡಿದ್ರು. ಬಾಳೆಹಣ್ಣು ಒಂದಷ್ಟು ನಾಳೆ ಪೂಜೆಗೆ ಬೇಕು. ಅದಾಯಿತು. ಬೀನ್ಸು, ಶುಂಠಿ, ಹಾಗೆ ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಮರ್ಜೆನ್ಸಿಗೆ. ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದೆ. ಎಲ್ಲ ಅವರೇ ಕ್ಲೀನ್ ಮಾಡಿಬಿಡ್ತಾರೆ. ತಲೆನೋವು ಇರಲ್ಲ. ಎಷ್ಟು 7 ರೂಪಾಯಿ 8 ರೂಪಾಯಿ ಅಷ್ಟೇ. ಈ ಥರ ನೀಟಾಗಿ ಕವರಲ್ಲಿ ಕೊಟ್ಬಿಡ್ತಾರೆ. ಹಿಂಗೆ ಇಟ್ಬಿಡ್ತೀನಿ ನಾನು ಡೈರೆಕ್ಟಾಗಿ. ಪಾಲಕ್ ಸೊಪ್ಪು ಅಷ್ಟೇ. ಇಲ್ಲಿ ಈ ಥರ ಐತೆ. ಬೀಟ್ರೋಟ್ ಮತ್ತು ಒಂದು ಹೂಕೋಸ್, ನೆಕ್ಸ್ಟ್ ಒಂದು ಹೀರೆಕಾಯಿ ಬಂದಿತ್ತು. ಮಿಸ್ಟೇಕ್ ಆಗಿದೆ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾಗ್ತದೆ ನನಗೆ. ಚಿಲ್ಲಿ ಪೌಡರು ನಾನು ಸಾಂಬಾರು ಪೌಡರ್ ಮಾಡಿದ್ದೀನಲ್ಲ ಅದು ಖಾರ ಇಲ್ಲ ಜಾಸ್ತಿ. ಸೊ ಅದರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ತರಿಸ್ಬಿಡೋಣ, ಖಾರ ಇರೋ ಥರ. ಏನಾದ್ರು ನಮ್ಗೆ ಖಾರ ಬೇಕು ಅಂತ ಅನ್ಸಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ ಅಂತ ಹೇಳ್ಬಿಟ್ಟು ಹುಡುಕಿದ್ರೆ ಇದು ಯಾವುದೋ ಬ್ಯಾಡಗಿ ಮೆಣಸಿನ್ಕಾಯಿ ಬಂದಿದೆ ಪೌಡ್ರು. ಈ ಆನ್ಲೈನಲ್ಲಿ ಬುಕ್ ಮಾಡ್ಬೇಕಾದ್ರೆ ಇದೊಂದು ಮಿಸ್ಟೇಕ್ ಆಗತ್ತೆ. ಇರಲಿ, ಈಗೇನು ಮಾಡೋಕ್ಕಲ್ಲ, ಮೆಣಸಿನ್ಕಾಯನ್ನು ಕೊಳ್ತೋಗಲ್ವಲ್ಲ. ಸೊ ಒಂದು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಇಡ್ಬೋದು. ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುವಂಥದ್ದು. ವೇದಕ ಅಂತ ಹೇಳ್ಬಿಟ್ಟು ಇದ್ರ ಬ್ರ್ಯಾಂಡು. ಓಕೆ ಮಾಡ್ತಾರೆ ಇಡೋಣ. ಇಷ್ಟು ಆಯಿತು. ಇದೆಲ್ಲ ಎತ್ತಿರ್ತೀವಿ. ಹಾಗೆ ಇನ್ನೊಂದು ಆರ್ಡ್ರ್ ಮಾಡಿದೆ. ಒಂದು ಬಾಕ್ಸ್ ಬೇಕಾಗಿತ್ತು. ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಒಂದು ಖುಷಿಯಮ್ಮಗೆ ಬೇಕು ಅಂತ ಹೇಳಿ, ಇಲ್ಲ ಸೋಮ್ಗೆ ಬೇಕು ಅಂತೇಳಿ ಒಂದು ಮಿಲ್ಟನ್ ಒಂದು ಬಾಕ್ಸ್ ಆರ್ಡ್ರ್ ಮಾಡಿದೆ. ಸೊ ಆಯಿತು. ಇವಾಗ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಗೆ ಏನು ಎತ್ತ ಅಂತ ಹೇಳಿ ಎತ್ತಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗಿದೆ ಅಂತ ಹೇಳಿ ಹೇಳ್ತೀನಿ. ವಾಟರ್ ಬಾಟಲ್ ಬರುತ್ತೆ. ಇದು ಒಳಗಡೆ ಸ್ಟೇನ್ಲೆಸ್ ಬರುತ್ತೆ. ಈ ಥರ ಮಿಲ್ಟನ್ದು ಸ್ಟೇನ್ಲೆಸ್ ಇದು ಇರೋವಂಥದ್ದು. ಇಲ್ಲಿ ಈ ಥರ ಈ ಕಲರಲ್ಲಿ ತಗೊಂಡೆ ಇದು. ಸೊ ಚೆನ್ನಾಗಿದೆ. ನೀಟಾಗಿ ಇಡ್ಬೋದು. ಹೀಗೆ ಜೋಡಿಸಿ ನೀಟಾಗಿ ಒಂದು ಸಣ್ಣ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಚಟ್ನಿ ಆ ಥರ ಏನಾದ್ರೂ ಅದೊಂದಕ್ಕೆ ವಾಟರ್ ಬಾಟಲ್. ಇಲ್ಲಿ ಹಾಟಾ ಕೋಲ್ಡೋ ಗೊತ್ತಿಲ್ಲ. ಓಕೆ ಕ್ವಾಲಿಟಿ ಎಲ್ಲ ಒಂದೇ ಥರ ಸೆಟ್ಟು. ಹೀಗೆ ಇದೊಂದು ಆಯಿತು. ಇವಾಗ ಅಯ್ಯೋ ಹಲೋ, ನನ್ನಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿಮಾ. ಹಿಂಗೆ ಫ್ರೆಂಡ್ಸ್ ಇದಾಯಿತು ನೋಡಿ. ಇಷ್ಟೆಲ್ಲ ಇವಾಗ ಆರ್ಡ್ರ್ ಮಾಡಿದೆ. ಇದೆಲ್ಲ ತೆಗೆದಿಟ್ಟು ನಾನು ಒಂದೇ ಒಂದು ದೋಸೆ ತಿಂದೆ. ಜಾಸ್ತಿ ಊಟ ಮಾಡೋಕ್ಕೆ ಇವಾಗ ಆಗಲ್ಲ. ಯಾಕಂದರೆ ಮಧ್ಯಾಹ್ನ ಅಲ್ಲಿ ಊಟ ಮಾಡಿದ್ದೆ, ಇನ್ನೂ ಜೀರ್ಣ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ನೋ ಊಟ. ಸದಿಗೆ ಇದನ್ನೆಲ್ಲ ಫ್ರಿಡ್ಜ್ ಒಳಗಡೆ ಡಂಪ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಬೆಳಗ್ಗೆ ತಾಚಿ ಮಾಡೋದು. ಇವಾಗ ತಾಚಿ ಮಾಡೋದು, ಬೆಳಗ್ಗೆ ಎದ್ದೇಳೋದು. ಬೆಳಗ್ಗೆ ಎದ್ಮೇಲೆ ಏನು ಅಡುಗೆ ಮಾಡೋದು, ಏನು ಎತ್ತ ತಿಂಡಿ ಎಲ್ಲ ಯೋಚನೆ ಮಾಡ್ಕೊಂಡು ಆಮೇಲೆ ತಲೆ ಕೆಡಿಸ್ಕೊತೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ದೀನಿ. ಸ್ವಲ್ಪ ಹೊತ್ತು ಸುಮಾರು 1 ಅವರು ಶಿಲ್ಪಿನ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಪಾಪ ನೋಡ್ಕೊಂಡು ಅದು ಇದು ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೆ. ಆಮೇಲೆ ಎದ್ದು ನೀನು ಮಲ್ಕೊಂಡ್ರೆ ಮತ್ತು ನೈಟ್ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಊಟ ಆಯಿತು, ಹೋಗಿ ಪಟ್ಟಂತ ಮಲ್ಕೊಂಡ್ಬಿಡ್ತೀನಿ. ಸೊ ಹೀಗಿತ್ತು. ಆ್ಯಂಡ್ ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಪೂರ ಬ್ಲಾಗ್ ಇದಾಗಿತ್ತು. ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇವತ್ತಿನ ಶೆಡ್ಯೂಲ್ ಹಿಂಗಿತ್ತು ಅಂತ ನಿಮ್ಗೆ ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಷ್ಟೇ. ಓಕೆನಾ? ಅಂದರೆ ನನ್ನ ದಿನಚರಿ ಹೀಗಿತ್ತು ಅಂತ ಹೇಳಿ. ಸೊ ಬ್ಲಾಗ್ ಇಷ್ಟ ಲೈಕ್ ಮಾಡಿ. ನಮ್ಮ ಪೇಜ್ನ ಫಾಲೋ, ನಮ್ಮ ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ ಬ್ಲಾಗ್ಸ್ನ, ಡೈಲಿ ಬ್ಲಾಗ್ಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಸಿಗೋ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು.